ಮುರಾರಿನು ಈ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬೇಕು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಮುಖ್ಯವಾದ ವಿಚಾರವನ್ನು ನಿಮಗೆ ತಿಳಿಸುವೆನು. ಕುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಸಮ್ಮತಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪಗಳನ್ನು ನಿರ್ಲಕ್ಷಿಸಬೇಡಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಕರಡಿ ಗಾಂಧಿ ವಂಶನಾಶನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಪಾಂಡವರೊಡಗೂಡಿ ರಾಜ್ಯವ ನೀಡಾಳು, ಪಾಂಡವರೊಡಗೂಡಿ ರಾಜ್ಯವ ನೀಡಾಳು, ಸುಖ ಸಂತೋಷದಿ ರಾಜ್ಯವ ನೀಡಾಳು, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಸುಯೋಧನ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಪ್ರತರೇ, ಶ್ರೀಕೃಷ್ಣನು ನೀವು ನುಡಿದ ಸತ್ಯವನ್ನು ಕೇಳಿದ್ದೀರಾ? ಈ ಸಲಹೆಯನ್ನು ಮನ್ನಿಸಿ ಅದೇ ರೀತಿ ಮಾಡುತ್ತಿರುವ ನಾನು ನಂಬಿದ್ದೇನೆ. ಶಾಂತಿ ಸಂಧಾನವನ್ನು ಸಮಯವನ್ನು ಅನರ್ಥಗೊಳಿಸದೆ ನೀವು ನಿಮ್ಮ ವಿರೋಧ ಬೇಕೆ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀವೆಲ್ಲರೂ ಸುಖದಿಂದ ಬಾಳಿ, ಇದೇ ನನ್ನ ಅಭಿಮತ. ಆಚಾರ್ಯ ಸುಯೋಧನ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಸಲ್ಲದು ವೈರ ಸಾಧಿಸದಿರು ಛಲ, ಸಲ್ಲದು ವೈರ ಸಾಧಿಸದಿರು ಛಲ, ಸ್ಥಿರವಲ್ಲ ವೈಭೋಗ ಅಸ್ಥಿರ ವೀರಾಜ್ಯ, ಸ್ಥಿರವಲ್ಲ ವೈಭೋಗ ಅಸ್ಥಿರ ವೀರಾಜ್ಯ, ದುರುಳರ ಬೋಧೆಗೆ ಸುಯೋಧನ ಸುಯೋಧನ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ಧರ್ಮವ ಪಾಲಿಸು ಕರ್ಮವ ಮನದಿರಿಸು, ಧರ್ಮವ ಪಾಲಿಸು ಕರ್ಮವ ಅನುಸರಿಸು, ಏತಕ್ಕೆ ಅನುಜರುಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಸುಯೋಧನ, ಗುರುದೇವ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ನನ್ನ ಆದೇಶವು ಎಲ್ಲವೂ ಒಂದೇ ಆಗಿರುತ್ತೆ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಪಾಂಡವರು ಏನು ಅನ್ಯರೇ? ನಿನಗೆ ಸಹೋದರರಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು
ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಓಹ್, ವಿದುರ ಚಿಕ್ಕಪ್ಪ. ನೀತಿ ಯೋಚನೆಗಳನ್ನು ಹೇಳುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ಹೌದು. ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಹಿತೋಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಕೆಡುವವರನ್ನು ಕಂಡಾಗ ಅವರಿಗೆ ಉಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ಮಹಾ ಘೋರವೇ ಸಂಭವಿಸುವುದು. ದುರ್ಯೋಧನ, ನೀನೀಗ ಯೌವನದ ಮದದಿಂದ ಗರ್ವಿತನಾಗಿರುವೆ. ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಸುಯೋಧನ ಕುಮಾರ, ಇದೀಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ ಕುಮಾರ. ಪಾಂಡವರಿಗೆ ನ್ಯಾಯವೇ, ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನಗೆ ಇಷ್ಟ ಬಂದಷ್ಟು ರಾಜ್ಯವನ್ನು ಮಾತ್ರ ಆ ಪಾಂಡವರಿಗೆ ಕೊಡು. ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮರು ಹಾಗೂ ನಿನ್ನ ತಂದೆಯವರು ಹೇಳಿದಕ್ಕಿಂತ ನಾನೇನೂ ಹೆಚ್ಚಿಗೆ ಹೇಳಲಾರೆ. ಇದು ನನ್ನ ಅಭಿಪ್ರಾಯ ಕುಮಾರ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ಕೇವಲ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣಬರುವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದಾದನ್ನೇ ಹೇಳಿದೆ. ಕೃಷ್ಣ ದೂತನಾಗಿ ಬಂದಿರುವ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನೆಂದೆ? ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ನಮ್ಮದು ದುರಹಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೋ? ಹಾಗಲ್ಲ ಕೇಳು ಕೃಷ್ಣ. ಈ ಕುರುಕುಲ ಚಕ್ರೇಶ್ವರನನ್ನು ವಧಿಸಲೇಬೇಕೆಂದಲ್ಲವೇ ನಿನ್ನ ಪಾಂಡ ಭೀಮ? ಅದು ದುರಾಗ್ರಹ. ಲೌಕೈಕ ವೀರನಾದ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದಲ್ಲವೇ ಆ ನಿನ್ನ ಹೇಳಿ ಪಾರ್ಥ? ಅದು ದುರಾಗ್ರಹ. ಸ್ವಾಭಿಮಾನಿ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬಳಸಿದರಲ್ಲವೇ ಆ ಕುಂದಿ ಪಾಂಡವರು? ಅದು ದುಸ್ಸಾಹಸ. ನಾವೇ ಸಮರ್ಥರು, ಧೈರ್ಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವವರಲ್ಲವೇ ನಿನ್ನ ಕುಂದಿ ಪಾಂಡವರು? ಅದು ದುರಾಗ್ರಹ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವ ನಿರ್ಧಾರ ಚಲಿಸಲಾಗದು. ಅಚಲ ಅಚಲ ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ ಇಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳಿತು. ಕೃಷ್ಣ, ಎಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಎಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ. ಕೊಡಲಾಗದು ಈ ರಾಜ್ಯವನ್ನು, ಕೊಡಲಾಗದು ಈ ಭೂಮಿಯನ್ನು, ಕೊಡಲಾಗದು ಈ ರಾಜ್ಯವನ್ನು. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ನಮ್ಮ ಅಣ್ಣನ ಹಕ್ಕೆಯಾಗಿರುವುದು. ಕೂಡಲೇ ಸಭೆಯಿಂದ ಹೊರಟು ನಡೆ. ನಮ್ಮಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರರ ಹೃದಯದ ಮಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡು ಗರಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಅಂದು ಹೋಗಿ ಹೇಳುವವನಿಗೆ.
ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿಯಾದ ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತು ಈ ರಾಧೆಯರಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಕರ್ಣ, ಭಲೇ ಕರ್ಣ. ಅಷ್ಟೇ ರಾಜೇಂದ್ರ, ಈ ಸಂಧಿಯ ಯುದ್ಧ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕ ಹೊರತು ಈ ನಮ್ಮಂತ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಪ್ರಿಯ ಮಿತ್ರನ ಪಾಂಡವರ ಮೇಲಿನ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಈ ಅರ್ಧ ರಾಜ್ಯವನ್ನು ಬಿಡಲು ಬಂದಿದೆಯಲ್ಲ, ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಕೌರವೇಶ್ವರ ಸ್ವಾಮಿಗೆ ತನುಮನ ಧರ್ಮಗಳು ಅರ್ಪಿಸುವುದೇ ನನ್ನ ನಿಜವಾದ ಧರ್ಮ. ಭಲೆ ಅಂಗಾಧಿಪ ಭಲೆ. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೇ ಕರ್ಣ. ಒಪ್ಪುವುದಿಲ್ಲ. ಭಲೆ ಭಲೆ ಅಂಗರಾಜ ಭಲೆ ಭಲೇ ಭಲೇ ಅಂಗರಾಜ, ನಿನ್ನ ದರ್ಪದ ನುಡಿಗಳಿಂದ ಕೃಷ್ಣನ ಗಂಟಲು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮೀಶ ಜೈ ಶ್ರೀ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈ ಶ್ರೀ ದುರಾಶ. ಸುಯೋಧನ, ಕರೆಸಿಗನೇ ಅನುಜಾತರ, ಕರೆಸಿಗನೇ ಅನುಜಾತರ, ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಸುಯೋಧನ, ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೇ ನೀಗಿನಿ ಸೈರಣೆಯ ತಾಳೈ, ವೈರವನೇ ನೀಗಿನಿ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಹೊರೇ ಧರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಹೊರೇ ಧರೆಯ. ಭಾರತ ಭೂಮೀಶ ಜೈ ಶ್ರೀ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊರಟಿರುವೆಯ? ಆದರೂ ಪಾಂಡವರು ನಿನಗೆ ಸಹೋದರರಲ್ಲವೇ? ನಿನ್ನ ತಂದೆಯ ಪ್ರಭುತ್ವವನ್ನು ಸ್ವೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸಂಭಾಳಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಮತ್ತೇನು ಬೇಡ. ದಾನವ ಯದುಪದಿಯು ಕೇವಲ ಪಾಂಡವರ ಸಲುವಾಗಿಯೇ ಮಾತ್ರ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೆ ಬರುವ ಭೀಷಣ ಯುದ್ಧದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿಯ ವಿಚಾರವಾಗಿ ಈ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಪಾಂಡವರು ಜೂಜಾಡಿ ರಾಜ್ಯಕೋಶಾಧಿಕಾರಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಬಲ್ಲ ಏಕೈಕ ಅಧಿಕಾರ ಈ ಸಾಮ್ರಾಟ್ ಸುಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಯುದ್ಧ ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ. ರೂ
ಮೂಡಿಯೊಳಗವರದಂತು ಶ್ರೇಷ್ಠರೇನಿದ್ದಾರೆ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಅರಿತು ನೀನಿದಲ್ಲವಾ, ಅರಿತು ನೀನಿದಲ್ಲವಾ ಭ್ರಾಂತಿ ಮೂಡಿದೆಯೋ ಗೋವಿಂದ. ಭ್ರಾಂತಿ ಮೂಡಿದೆಯೋ ಗೋವಿಂದ. ಕೃಷ್ಣ, ಯುದ್ಧದ ಭಯವನ್ನು ತೋರಿಸುವೆಯಾ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷಪದ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸುಮ್ಮನೆ ಗಂಡ ಶೋಷಣೆಯಿಂದ ನಿನಗೆ ಪ್ರಯೋಜನ ಇಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳಿತು. ಸ್ಥಿರನಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಪಾಪಶಯ ಗುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಹಿಂದೆ ರಾಜಶಿವ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳೆದಿದ್ದನ್ನು ಮರೆತಿಯಾ? ವಿಷಪ್ರಾಶನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾ ಪಾಪಗಳನ್ನು ಪಾಂಡವರು ಮನ್ನಿಸಿ ನಿಮ್ಮಲ್ಲಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಸಂಧಿಗೆ ಸಮ್ಮತಿಸು ಸುಯೋಧನ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರಬುದ್ಧನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಮಕುಟೇಶ್ವರನ ಮರಣವನ್ನು ಚರಮಗೀತೆಯನ್ನಾಡುವ ಈ ರಣದಂಕಮಲನ ರಣಬುಧವನ್ನು ಸೆಣಸಿಲ್ಲಬಲ್ಲೆಯ ಕೃಷ್ಣ. ಕೆಚ್ಚದೆ ಕಟ್ಟಾಳು ಕೌರವೇಶ್ವರನ ಹುಚ್ಚು ರೋಷವನ್ನು ರಚ್ಚಿಗೆ ಬಿಸಿ ಜನಕ್ಕೆ ಕೇಕೆ ಹಾಕಿರಲ್ಲ ಆ ನಿನ್ನ ಪಾಂಡವ ಸುದ್ದಿ ಪಾಂಚಾಲಿ. ಅಂದೇ ಕಟ್ಟದು ಕೃಷ್ಣ. ನಾನು ಈ ಜಲವನ್ನ ಸ್ವಯಂ ಭೂತ ಪ್ರೇತಗಳಿಗೂ ಒಡೆಯನಾದ ಭೂತನಾಥೇಶ್ವರನೇ ಬಲಿ ಅಂಶದೊಂದು ಉದ್ಭವಿಸಿದ ಈ ನನ್ನ ಕುರು ಸಾಮ್ರಾಜ್ಯ ಕುರುಕ್ಷೇತ್ರ ರಕ್ತದ ಹೋಗುಳಿಯಲ್ಲಿ ಹಚ್ಚಿ ಹೋದರೂ ಸರಿಯೇ. ಈ ಕೆಚ್ಚೆದೆ ಕಟ್ಟಾಳು ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಿ ಹಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ, ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡನು, ನೆಲವನ್ನು ಕೊಡೆನು. ಕೃಷ್ಣ, ಛಲವನ್ನು ಬಿಡದನ ಕರುಗಲಿ ದರ್ಪಲಿ ಛಲವ ಬಯಸಿಗನ ಮುದದಿ ಮೆರೆಯಿದೆ ಪಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿಂದು ನಾವು ಸಾರಿ ಬೇಡ ಪಡುವುದಿಲ್ಲವ ರಾಜ್ಯವ. ಕೃಷ್ಣ, ಆ ಪಾಂಡು ನಂದನನು ಎನ್ನೊಡನ ಯುದ್ಧವ. ಆಗೊಂಡು ನಂದನನು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನು. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಕೃಷ್ಣ, ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವ ಬಯಸಿಗನ ಮೊದಲಿ ಮೆರೆಯುವೆ ಪಡುವುದಿಲ್ಲವ ರಾಜ್ಯ. ಕಡೆಯ ಮಾತಿಂದು ನಾ ಸಾರಿ ಬೇಡ ಪಡುವುದಿಲ್ಲವ ರಾಜ್ಯ. ಕೃಷ್ಣ, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಹರು. ಕೃಷ್ಣ, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಹರು. ನೀತಿಯ ನರಿಯದೆ ಈ ಪರಿ ನುಡಿವಯ. ಕೃಷ್ಣ, ನೀತಿಯ ನರಿಯದೆ ಈ ಪರಿ ನುಡಿವಯ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಕೃಷ್ಣ, ಛಲ
ಬಯಸಿಗನ ಮೊದಲಿನರೆ ಬಡುವುದಿಲ್ಲವ ರಾಜ್ಯವ. ಕಲೆಯ ಮಗಿಂದು ನ ಸಾರಿ ಹೇಳು ಬಡುವುದಿಲ್ಲವ ಬಿಡುವುದಿಲ್ಲವ ಬಡುವುದಿಲ್ಲವ ರಾಜ್ಯವ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆಗುವ ನಿನ್ನ ಪಾಂಡವರಿಗೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಿದ್ಧರಾಗುವಂತೆ ಹೇಳು. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾಗಿರುವ ವೃದ್ಧರು ಎಷ್ಟು ತದೇಕ ಚಿತ್ತತೆಯಿಂದ ಆಲಿಸುತ್ತಿರುವರಣ್ಣ. ಸರಿಯಾಗಿ ಹೇಳಿದೆ ಸಹೋದರ, ಸರಿಯಾಗಿ ಹೇಳಿದೆ ಸಹೋದರ. ಸಮಯವು ದೊರಕಿದರೆ ದುರಾಲೋಚನೆ ಮಾಡಲು ಎದುರುವುದರಲ್ಲ. ನಡೆಯಣ್ಣ, ಇಲ್ಲಿರುವುದು ಕ್ಷೇಮವಲ್ಲ. ನಡೆಯಣ್ಣ, ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ ದುಶ್ಯಾಸನ. ಈ ಕ್ಷೇತ್ರಗಳ ಬಗ್ಗೆ ನಮಗೇನು ಕೆಲಸ? ನಡೆ ಹೋಗೋಣ. ಕುಮಾರನಲ್ಲಿ ವಿದುರ, ಓ ಕುಮಾರನನ್ನು ಕರೆದುಕೊಂಡು ಬಾ. ಅಪ್ಪಣೆಯಾಗಲಿ ರಾಜಮಾತೆ, ಕರೆತರುವೆನು. ದುರ್ಯೋಧನ, ಯಾರು ಯಾರು ನನ್ನನ್ನು ಕರೆಸಿದವರು? ನಾನು ಪಾಂಡವರರಿ ವೈರವು ತರವೇ, ಪಾಂಡವರರಿ ವೈರವು ತರವೇ, ರಾಜವನೇತು ಸ್ನೇಹದಿ ಬಾಳೈ. ರಾಜವನೇತು ಸ್ನೇಹದಿ ಬಾಳ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ, ತನಯ ಕುವರ ಕೌರವೇಶ್ವರ. ಏಕೆ ಪುತ್ರ, ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ಅಗಣ್ಯರ ತೋಪವಾಸವನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣವೇ ನನಗೆ ದೇವರಲ್ಲಿ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದ ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರೂ ನಾನು ಸಹಿಸುತ್ತಿರಲಿಲ್ಲ ಮಗನೇ. ಕಂದ, ತಾಯಿಗಿಂತೂ ಸ್ನೇಹಿತೆಯೂ ಇಲ್ಲ. ಈ ತಾಯಿಯ ಮಾತನ್ನು ನಿರಾಕರಿಸಬೇಡ ಮಗನೇ. ನೀ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ನೀ ಅವರೊಡನೆ ಸಮಾನ ಭಾವದಿಂದ ಬಾಳು. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಛೇ, ಜಗತ್ತೆಲ್ಲ ನನ್ನೆದುರಿಗೆ ಪ್ರತಿಭಟಿಸಿದರೂ ಸರಿಯೇ, ನಾ ಈ ಚಂದ್ರಕುಲ ಚಕ್ರೇಶ್ವರನು ಯಾವುದಕ್ಕೂ ಸಹ ಹೆದರುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ಅಂತ ಧರ್ಮವನ್ನು ನಾನು ತ್ಯಜಿಸಲೇ ತಾಯಿ? ಇಲ್ಲ ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಪಾಂಡವರಿಗೆ ಬೇಕಾದ ಅರ್ಧ ರಾಜ್ಯವು ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಕಾರದಲ್ಲಿ, ವೀರ ರಥಿಕರ ಘೋಷದಲ್ಲಿ. ತಿಳಿತೇ ತಾಯಿ? ನನಗಿನ್ನು ಸಮಯವಿಲ್ಲ, ನಾನಿನ್ನು ಹೊರಡುವೆನು. ಸಮಯವಿಲ್ಲ, ಸಮಯವಿಲ್ಲ, ಸಮಯವೇ ಇಲ್ಲ. ಹಸುಲ ಬೇಟೆಯು ನಾಯಿ ಮನುಷ್ಯನಿಗೆ ಮೃತ್ಯುವಾಗಿ ಬೆನ್ನಟ್ಟಿ ಬರುವಾಗ ಮನುಷ್ಯನಿಗೆ ಸಮಯವಿಲ್ಲದು. ಹೇ ಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆ ಉಳ್ಳವನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಅದೇಗೆ ನಿರ್ವಹಿಸಬಲ್ಲೆ? ಇಲ್ಲ ಇಲ್ಲ, ಕುರುಕುಲವು ನಾಶವಾಗುವುದು,
ಪುನಃ ಅಂದ ಶೋಕಪಿತರು ಶೋಕ ಸಾಗರದಲ್ಲಿ ಮುಳುಗಿ ಹೋಗುವರು. ಅನರ್ಥವಾಯಿತು, ಅನರ್ಥವಾಯಿತು. ಪರಮಾತ್ಮ ವಾಸುದೇವ, ಆ ದುರಾತ್ಮರು ತಮ್ಮನ್ನು ಬಂಧಿಸಲು ಪ್ರಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಅಯ್ಯೋ, ದುರ್ಯೋಧನ ದರ್ಪವೋ ಇಷ್ಟೊಂದು ಮಿತಿ ಮೀರಿತೆ ಸ್ವಾಮಿ. ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಪರಮಾತ್ಮ. ನೀನಿಲ್ಲಿಂದ ಕೂಡಲೇ ಹೊರಟ ಹೋಗು ತಂದೆ. ಅದೆಂದಿಗೂ ಸಾಧ್ಯವಿಲ್ಲ ತಾಯಿ. ಸ್ವಾಮಿ, ಆಕಾಶ ಭೂಮಿಗಳ ಸಹೋದರಿ ತಾಯಿ, ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದೆ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದೆ ಕುಣಿದಾಡಿದ ಪಾದ. ಕಾರಣದಿ ಕಲ್ಲದೆ ಸತಿಗೆ ಜೀವವ ತಂದೆ. ಕಾನನದಿ ಕಲ್ಲದೆ ಸತಿಗೆ ಜೀವವ ತಂದೆ. ಮಾಧವ ಮಾಧವ ನಮ್ಮೇನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ಪಂಡಿತ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ. ವಿಠಲ ಅಣ್ಣ, ನೀಲಿಂದ ಕೂಡಲೇ ಹೊರಟು ಹೋಗು ಪರಮಾತ್ಮ, ಹೊರಟು ಹೋಗು ತಂದೆ. ಅದೆಂದಿಗೂ ಸಾಧ್ಯವಿಲ್ಲ ತಾಯಿ. ಹೇಳು ತಾಯಿ. ಸ್ವಾಮಿ, ಜಗತ್ ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ. ಹಾಗಲ್ಲ ಪರಮಾತ್ಮ. ಈ ನನ್ನ ಪುತ್ರರು ನಿಮಗೆ ಮಾಡುತ್ತಿರುವ ಅವಹೇಳನವನ್ನು ನಾ ಹೇಗೆ ಸಹಿಸಲಿ ಸ್ವಾಮಿ. ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಹೇ ನಿಮ್ಮ ಪಾದವನ್ನಿಡಿದು ಬೇಡುವೆನು. ಹೇಳು ತಾಯಿ, ಹೇಳು. ನಾನು ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಆದರೂ ಚಿಂತೆ ಇಲ್ಲ. ಎಲ್ಲಿಗೆ ಪಲಾಯನ ಮಾಡುವೆ ಕೃಷ್ಣ? ಎಲ್ಲಿಗೆ ಪಲಾಯನ? ಎಲ್ಲಿಗೆ ಪಲಾಯನ ಮಾಡುವೆ? ಕದಿ ಬೇಡೈಸು ಯೋಧನನೆ ತೋರಿ ಗಜಾತಿಗಳ ಸೈರಣೆ. ಯೋಧನ ಕದಿ ಬೇಡೈಸು ಯೋಧನನೆ ತೋರಿ ಗಜಾತಿಗಳ ಸೈರಣೆ. ಅದೇ ಕಿತ್ತು ಒದರಲೆ ಅದೇ ಮಾತ ಬಗಳಲೆ. ಯೋಧನ ಅದೇ ಕಿತ್ತು ಒದರಲೆ ಅದೇ ಮಾತ ಬಗಳಲೆ. ಕುಲಹೀನ ಕುಲ ಮರಜಿಯ ಕುಲಗಳು ಕಡಿಯದೆ ಕದನದೊಳು ನಿನ್ನ ಕುಲಹೀನ ಕುಲ ಮರಜಯ ಕುಲಗಳು ಕಡಿಯದೆ. ಕದನದೊಳು ನಿನ್ನ ಮಾಧವ ನಡಗಿಪೆ. ಯೋಧನ ಕದನದೊಳು ನಿನ್ನ ಮಾಧವ ನಡಗಿಪೆ. ಚದುರರೋಳ್ ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ನಂದುಗವ ಪಡುವೆ ನೀ
ದಂದುಗವ ಪಡುವೆ. ಕೇಸರ ಸಹಿತೆ ಈ ನಿನ್ನ ಮೋಸ. ಕೇಸರ ಸಹಿತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ರೈಸು ಯೋಧನ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನ್ನು ಅಡರಿಯ ಅಡಗಿದ್ದೆ ಕೆಡಗನೆ. ಪರಮ ಪುರುಷನೆಂಬ ಬಿರುದನ್ನು ಅಡಗಿದ್ದೆ ಕೆಡಗನೆ. ಗತಿ ಬೇಡೈಸು ಯೋಧನನೆ ತೋರಿ ಗಣಗಳ ಸೈರಣೆ ಸೈರಣೆ ಸೈರಣೆ. ಕಡಗು ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯಾ ಸುಯೋಧನ? ಪುರಸ್ಕರಿಸಿದ ಮಾತನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ? ಎದುಕುಳ್ಳ ಕಳಂಕ ಸ್ವರೂಪನೇ, ನಿನ್ನೀ ವರ್ತನೆಗೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಾಸ್ತಿ, ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಈಗಾಗಲೇ ನಿರ್ಣಯಿಸಿಯಾಗಿದೆ. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇತ್ತಿದ್ದೇನೆ. ಏನೆಂದು? ಯಾರಿಗೋ? ದುರ್ಯೋಧನಿಗೂ. ಏನೆಂದು? ಮತ್ಯಾರಿಗೆ? ದುರ್ಯೋಧನಿಗೆ, ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಡ. ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ, ಸೌಬಲ ರಾಜ ಶಕುನಿ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ಆಗಲೇ ಸಲಹೆ ಇತ್ತಿದ್ದಾರೆ. ಓಹೋ, ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕಳ್ಳ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನನ್ನನ್ನು ಬಂಧಿಸುವಿರಾ? ಅದರಿಂದ ನಿಮ್ಮಿಂದ ಸಾಧ್ಯವಾಗದು. ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ಗುರುತರಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವನು ಕೃಷ್ಣ, ತಕ್ಕ ಬುದ್ಧಿಯನ್ನು ಕಲಿಸುವನು. ನಿಮ್ಮಿಂದ ಸಾಧ್ಯವಿಲ್ಲ ಸುಯೋಧನ. ಉರಿ ಬಿಸಿಲ ತಾಪಕ್ಕೆ ಶರ ನದಿಯು ಬತ್ತುವುದೇ, ಗರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ಸುಯೋಧನ, ಕೃಷ್ಣ, ಸುರಿವ ಸೋನೆಯ ಮಳೆಗೆ ಕಾಡ್ಗಿಚ್ಚು ಹಾರುವುದೇ, ಬಿರುಗಾಳಿಯ ಬಡಿತಕ್ಕಾಗಿ ಗಿರಿಶಿಖರಗಳು ಚಲಿಸುವವೇ. ನಾಂ ಧರಿಸಿರುವ ಈ ಚಕ್ರವಂಬಿಡೆ, ನಿನ್ನಂತ ಶತಕೋಟಿ ದುರ್ಯೋಧನರು ಮರಣವೊಂದುವರು ಮರುಳೇ. ಪಶು ಕಾಯುವ ಕೃಷ್ಣ, ತಂದವನು ನೀನೇ. ಸಾಕು ಸಾಕೆಲವ ಈ ನಿನ್ನ ಬಿರುನುಡಿ, ಸಾಕು ಸಾಕೆಲವ ಈ ನಿನ್ನ ಬಿರುನುಡಿ. ಈ ನಿನ್ನ ಬಿರುನುಡಿಗೆ ಅಂಜುವನೆ, ಹಳುಕುವನೆ ಈ ಗುರು ಸಾರ್ವಭೌಮ. ಸಹೋದರ, ಸರಿಯಾಗಿ ಹೇಳಿದ. ಹೇಗೆ ದುಶ್ಯಾಸನ ಸುಮ್ಮನೆಂತೆ ಬಂಧಿಸು ಇವನನ್ನು. ಅಪ್ಪನೇ ಅಗ್ರಜ. ಏಕೆ ಸಹೋದರ, ನನ್ನನ್ನು ಸೈನ್ಯವನ್ನೇ ಬಂಧಿಸುವೆಯಾ? ದುಶ್ಯಾಸನ, ನಾನು ಅಂಗರಾಜಾಧಿಪತಿ ಕರ್ಣ. ಸಹೋದರ ದುಶ್ಯಾಸನ, ನನ್ನನ್ನು ಏಕೆ ಬಂಧಿಸುತ್ತಿರುವೆ? ಹೋಗಿ ಕೃಷ್ಣನನ್ನು ಬಂಧಿಸು. ಅಲ್ಲಿರುವನು ಕೃಷ್ಣನು, ಹೋಗು. ಇಲ್ಲಿರುವನು ಕೃಷ್ಣನು, ಕೃಷ್ಣನು ಇಲ್ಲಿರುವನು ಕೃಷ್ಣನು, ಇಲ್ಲಿರುವನು ಕೃಷ್ಣನು. ಸಹೋದರ ದುಶ್ಯಾಸನ, ಇಂದ ಖಡ್ಗವನ್ನು ಹೊರಗಾಚಿ ಈ ಕೃಷ್ಣನನ್ನು ಈಗಲೇ ಸಂಹರಿಸು.
ಕರ್ಣ, ನನ್ನೊಡನೆ ಬಾ ಕರ್ಣ, ಕೆಲವು ವಿಚಾರಗಳನ್ನು ಮಾತನಾಡಬೇಕು. ಪರಮಾತ್ಮ, ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮ, ಮಹಾಮಹಿಮನಾದ ನೀವು ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಇರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಕುಲಹೀನನಲ್ಲ ಕೇಳೆನ್ನ ಮಾತ ಕರ್ಣ. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿವಂಶದಲವತರಿಸಿದ ಸುಕುಮಾರವ, ದುರಧೀರ ಸುಕುಮಾರವ. ಕಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನಲಿ. ಕಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನಲಿ. ಧರೆಯ ಬೆಳಗುವ ರವಿಯ ಕರುಣದಿ, ಧರೆಯ ಬೆಳಗುವ ರವಿಯ ಕರುಣದಿ, ಮಹಾ ಮಹಿಮನೆಂದೆನಿಸಿ ಮೆರೆದವರ ಸುಕುಮಾರವ, ದುರಧೀರ ಸುಕುಮಾರವ. ಕಣ, ಪರಮಾತ್ಮ, ಕಳವಳ ವೇದಕ್ಕೆ ಮನದ ಚಿಂತೆ ತೋರೆ. ಕರ್ಣ, 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 ಪರಮಾತ್ಮ, ಕಳವಳ ವೇದಕ್ಕೆ ಮನದ ಚಿಂತೆ ತೊರೆ. ಅನಿತ ಭುವನದೋಳ್ ಕೀರ್ತಿಯ ಪಡೆವೆ, ಅನಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದಿನಿಯೋಳು ನೀ. ಕಣ, ಪರಮಾತ್ಮ, ಘನತರವೆನಿಸಿದ ಮೇದಿನಿಯೋಳು ನೀ. ಮಹಾ ಮಹಿಮನೆಂದೆನಿಸಿ ಮೆರೆದವರ ಸುಕುಮಾರವ, ದುರಧೀರ ಸುಕುಮಾರವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಈ ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ. ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಗೀಡಾದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಇಂದು ವಥನನ ಅಪನಿಂದನೆಗೊಳಗಾದೆ. ಇಂದು ವಥನ ಅಪನಿಂದನೆಗೊಳಗಾದೆ. ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ. ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ನನ್ನನ್ನು ನೋಡಿದಾಗಲೆಲ್ಲನೂ ಇವನು ಹೀನ ಕುಲದವನೆಂದು ಜರುತ್ತಿದ್ರಲ್ಲ ದೇವ.
ಅವರನ್ನು ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆದ್ದು ಸಮರ ಮಹೋತ್ಸವದಲ್ಲಿ ಉತ್ಸಾಹಿಯಾದ ನನಗೆ ಈ ರೀತಿಯ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ತಿಳಿ. ನಿನ್ನ ತಾಯಿಯಾದ ಕುಂತಿದೇವಿಯು ಹಿಂದೆ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪಾವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರೂ ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಹುತ್ತೇನೆ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನ ನೋಡಿದಾಗಲೆಲ್ಲ ನೀನು ಹೀನ ಕುಲದವನೆಂದು ಜರಿಯುತ್ತಿದ್ದರಲ್ಲ, ನಾನು ಇಂಥವನೇ ಎಂಬ ವಿಚಾರವು ಅವರಿಗೆ ತಿಳಿದಿಲ್ಲವೇ ದೇವ? ತಿಳಿಯದು ಕರ್ಣ. ನಿನ್ನ ಜನ್ಮ ವೃತ್ತಾಂತವು ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಹಾ ಕರ್ಣನೇ ಯಾರು? ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂತೋಷದಿಂದ ಗಂಗಾತೀರಕ್ಕೆ ಬರುತ್ತಿರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಬರಲೇ? ಆಗಲಿ ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡುವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯವರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿಯ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೂ ನಿಂತರೂ ಅಪಜಯವನ್ನೇ ಕಾಣದ ನನ್ನ ಪರಮವೈರಿಯಾದ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರಲ್ಲ. ನಿನ್ನ ಶಿರಸ್ಸನ್ನು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ? ಯಾವ ಪೂರ್ವ ಫಲದ ಪಾಪ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಈಗ ಇಂಥವರೇ ನನ್ನ ಬಂಧು ಬಾಂಧವರೆಂದು ತಿಳಿದ ಮೇಲೆ ಎಂತಹ ಸಂಕಟ ಪ್ರಾಪ್ತವಾಯಿತು ದೇವ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವಲ್ಲ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ ನಾಂ ಕೊಲ್ಲಲೇ ದುರದೋಳ್ ಅನ್ನ ತಮ್ಮಂದಿರನ್ನ ನಾ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಗೌರವೇಶ ಈ ದಾರಿಣಿಯೋಳ್ ಸುಖದಿಂದ ಬಾಳುವನ್ನೇ ಛಲದಿಂ ಪಾರ್ಥವರುಂಡಮಂ ತರಿದೋ ಛಲದಿಂ ಪಾರ್ಥವರುಂಡವಂ ತರಿದೋ ಮಮ ಸ್ವಾಮಿಗೆ ಆನಂದವಂ ಸಲಿಕಾಗದೆ ಪಾರ್ಥನ ಶರಣಕ್ಕೆ ನಾ ತುತ್ತಾಗಲೇ ನಾ